ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರ ಖಂಡಿಸಿ ಚಿಕ್ಕೋಡಿಯಲ್ಲಿ ಭಕ್ತರಿಂದ ಮೌನ ಪ್ರತಿಭಟನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಹೆಗ್ಗಡೆ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸರ್ಕಾರ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಚಿಕ್ಕೋಡಿಯಲ್ಲಿ ಭಕ್ತರಿಂದ ಮೌನ ಪ್ರತಿಭಟನೆ ನಡೆಯಿತು. ಜಯನಗರದಿಂದ ಪ್ರಾರಂಭವಾದ ಪ್ರತಿಭಟನೆಯು ತಹಶೀಲ್ದಾರ್ ಕಚೇರಿಯವರೆಗೆ ಸಾಗಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾಮಿ ಅವರ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸಿದರು. ಧರ್ಮಸ್ಥಳ ಭಕ್ತಾಭಿಮಾನಿಗಳು ಮತ್ತು ವಿವಿಧ ಹಿಂದೂ ಸಂಘಟನೆ ಮುಖಂಡರೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಜೈನ ಸಮಾಜದ ಮುಖಂಡರು ಮಾತನಾಡಿ, ಪವಿತ್ರ ಕ್ಷೇತ್ರವಾಗಿರುವ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಅಪಪ್ರಚಾರ ಮಾಡಿ ಕಳಂಕ ತರುವ ಕೆಲಸ ಮಾಡುತ್ತಿರುವವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಮಾಡದ ಕೆಲಸವನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾಡುತ್ತಿದ್ದಾರೆ. ಸಾಮಾಜಿಕವಾಗಿ ಅನೇಕ ಒಳ್ಳೆ ಕಾರ್ಯ ಮಾಡುತ್ತಿರುವ ಹೆಗಡೆ ಅವರ ಪರ ನಾವೆಲ್ಲರೂ ಒಂದಾಗಿ ನಿಲ್ಲಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಧನ್ಯಕುಮಾರ್ ಗುಂಡೆ, ಶ್ರೀಪಾದ್ ಮುನ್ನೋಳಿ, ಎಂಕೆ ಪೂಜಾರಿ, ಡಾಕ್ಟರ್ ಎನ್.ಎ. ಮಗ್ದುಮ್, ನಾನಾ ಸಾಹೇಬ್ ಪಾಟೀಲ್, ಚೌಗ್ಲಾ ವಕೀಲರು, ದಿವಾಕರ್ ಬಡಿಗೇರ್, ಪಿಜಿ ಕುನ್ನೂರ್, ತುಕಾರಾಂ ಪಾಟೀಲ್, ವಿಶ್ವನಾಥ್ ಪುರಾಣಿಕ್ ಮಠ್, ಸತೀಶ್ ಉಪಾಧ್ಯ, ಅಜಯ್ ಸೂರ್ಯವಂಶಿ, ನಿಂಗಪ್ಪ ಬಡಿಗೇರೆ, ಗುರುನಾಥ್ ಕಡೇಲಿ, ಬಾಹುಬಲಿ ನಾಗ್ನೂರ್, ರಮೇಶ್ ಪಾಟೀಲ್, ಶೀತಲ್ ಬಾಗೆ, ಜೀವನ್ ತೋರ್ಬಲ್ಲೆ, ಅಪ್ಪಾಸಾಹೇಬ್ ಪಾಟೀಲ್, ಬಾಳಾಸಾಹೇಬ್ ಶಿಂದೆ ಸೇರಿದಂತೆ ಧರ್ಮಸ್ಥಳದ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಬರ್ರಿ ಮುಂದೆ ಬರ್ರಿ सर आप कहीं हैं? नामदेव सर ಇಲ್ಲಿ ಓಕೆ ಓಕೆ ಹಾಂ सर घोषणे ಇಲ್ಲ घोषणे ಮೌನವಾಗಿ ಮಂಡಳಿ ನಡ್ರಿ ನಾ ತಗೋತೇನೆ.
ಇದು अलग है संग बरता बुक ಮಾಡ್ರಲ್ಲ ಹಲೋ हां आया इधर ट्रैफिक ಈ ಮನವಿ ಮುಖಾಂತರ ವಿನಂತಿಸುತ್ತಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ 800 ವರ್ಷಗಳ ಇತಿಹಾಸವಿರುವ ಒಂದು ಪವಿತ್ರವಾದ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ರಾಜ್ಯಸಭೆಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಸುಮಾರು 50 ವರ್ಷದಿಂದ 55 ವರ್ಷದಿಂದ ಯಾವುದೇ ಕಪ್ಪು ಚೀಟಿ ಇಲ್ಲದೆ ಆಡಳಿತ ಮಾಡುತ್ತಾ ಬಂದಿರುತ್ತಾರೆ. ಅವರ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಕ್ಷೇತ್ರದ ಖ್ಯಾತಿಯನ್ನು ಅಂತಾರಾಷ್ಟ್ರೀಯ ಸರ್ ಸ್ವಾಭಿಮಾನ ಬಳಗದವರಿಗೆ ನಮಸ್ಕಾರಗಳು. ನಮಗೆಲ್ಲ ಈಗಾಗಲೇ ಗೊತ್ತಿದ್ದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಯಾದಂತಹ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಕೆಲವೊಂದಿಷ್ಟು ದುಷ್ಟ ಶಕ್ತಿಗಳು ಏನು ರಾಕ್ಷಸ ಪ್ರವೃತ್ತಿಯ ಜನರು ಏನು ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆ ಅಪಪ್ರಚಾರವನ್ನು ತಡೆಗಟ್ಟುವ ಸಲುವಾಗಿ ಒಂದು ಇವತ್ತಿನ ದಿವಸ ನಾವು ಮೌನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಮೌನ ಮೆರವಣಿಗೆ ಮುಖಾಂತರ ಮಾನ್ಯ ಉಪಾಧಿಕಾರಿಗಳಿಗೆ ಸರ್ಕಾರಕ್ಕೆ ತಲುಪಿಸುವ ದೃಷ್ಟಿಯಲ್ಲಿ ಒಂದು ಮನವಿ ಪತ್ರವನ್ನು ನಾವು ಇವತ್ತಿನ ದಿವಸ ಎಲ್ಲರ ವತಿಯಿಂದ ಸಲ್ಲಿಸ್ತಾ ಇದ್ದೇವೆ. ಆ ಮನವಿ ಪತ್ರವನ್ನು ತಮ್ಮ ಮುಂದೆ ನಾನು ಇವತ್ತಿನ ದಿವಸ ಉಚ್ಚರಿಸ್ತೇನೆ. ಮಾನ್ಯ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಇವರ ಮೇಲೆ ರಾಕ್ಷಸಿ ಪ್ರವೃತ್ತಿ ವ್ಯಕ್ತಿಗಳಾದ ಶ್ರೀ ಗಿರೀಶ್ ಮಟ್ಟಣ್ಣವರ್, ಶ್ರೀ ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್ ಟಿ ಹಾಗೂ ಸಮೀರ್ ಎಂಡಿ ಸದಸ್ಯರು ಸಂಗನಮತ ಮಾಡಿಕೊಂಡು ದುರುದ್ದೇಶದಿಂದ ಶ್ರೀ ಕ್ಷೇತ್ರದ ಬಗ್ಗೆ ಹಾಗೂ ಪೂಜ್ಯ ಕಾವಂತರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು ಸರ್ಕಾರ ಅವರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಲು ಈ ಮನವಿ ಮುಖಾಂತರ ವಿನಂತಿಸುತ್ತಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ 800 ವರ್ಷಗಳ ಇತಿಹಾಸವಿರುವ ಒಂದು ಪವಿತ್ರ ಸರ್ವಧರ್ಮ ಭಕ್ತಿಯ ಹಾಗೂ ಶ್ರದ್ಧೆಯ ಕೇಂದ್ರವಾಗಿದೆ. ಅಂತ ಒಂದು ಪವಿತ್ರವಾದ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ರಾಜ್ಯಸಭೆಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಸುಮಾರು 50 ವರ್ಷದಿಂದ 55 ವರ್ಷದಿಂದ ಯಾವುದೇ ಕಪ್ಪು ಚೀಟಿ ಇಲ್ಲದೆ ಆಡಳಿತ ಮಾಡುತ್ತಾ ಬಂದಿರುತ್ತಾರೆ. ಅವರ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಕ್ಷೇತ್ರದ ಖ್ಯಾತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮದಲ್ಲಿ ಮೂಲ ಪರಂಪರೆಯಿಂದ ನಡೆದುಕೊಂಡು ಬಂದಿರುವ ಅನ್ನ, ಔಷಧ, ವಿದ್ಯಾ ಹಾಗೂ ಅಭಯ ದಾನಗಳನ್ನು ಈ ಪ್ರಕಾರ ಚತುರ್ವಿಧ ದಾನಗಳನ್ನು ಮುಂದುವರಿಸಿಕೊಂಡಿರುವ ಫಲವಾಗಿ ಇವತ್ತಿನ ದಿವಸ ದಿನಾಲು ಲಕ್ಷಾಂತರ ಜನ ಅನ್ನ ಪ್ರಸಾದ ಮಾಡುತ್ತಿದ್ದಾರೆ. ಅದೇ ರೀತಿ ಹಲವಾರು ಆಸ್ಪತ್ರೆ, ವೈದ್ಯಕೀಯ ಕಾಲೇಜು, ಆಸ್ಪತ್ರೆಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಸ್ಥಾಪನೆ ಮಾಡಿದ್ದರ ಫಲವಾಗಿ ಲಕ್ಷಾಂತರ ಬಡ ಅವ್ರು ನಾವಂತ ದೇವ್ರಂತ ಕಾಣ್ತಾ ಇದ್ದೇವೆ. ಅಂತ ವ್ಯಕ್ತಿಗೆ ಯಾರೋ ಒಬ್ರು ಜನ ಬಂದು 2013 ಯಾವುದೋ ಹಳ್ಳಿ ಕೇಸು ಸುಪ್ರೀಂ ಕೋರ್ಟ್ ಹೋಗಿ ಬಂದದ್ದು, CBI ಎನ್ಕ್ವೈರಿ ಆದದ್ದು, ಮುಗಿದೋಗಿದ್ದು ಕೇಸು. ಮತ್ತೆ ನಾವು ಇವ್ರಿಗೆ ತೊಂದರೆ ಕೊಡಬೇಕು ಪರ್ಸನಲ್ ಅಂತ ಹೇಳಿ ಏನೊಂದು ಮಾಡ್ಲಿಕ್ಕೆ ಇದು ಏನು ಪಿತೂರಿ ಇದೆ. ಅವ್ರದ್ದು ರಾಜಕೀಯ ಕಪ್ಪು ಚುಕ್ಕಿ ಇರಲಿಲ್ಲ. ಸಾಮಾಜಿಕ ಕ್ಷೇತ್ರ ಸಾಕಷ್ಟು ಕೆಲಸ ಮಾಡ್ಯಾರ. ಮತ್ತು ಯಾವನೋ ಬಂದೇಳು ಒಂದು ಕಪ್ ಪಕ್ಕ ಹಾಕೊಂಡು ತಿಳ್ಕೊತ ಬಂದ ನಾವು 100 ಜನ ಇಲ್ಲಿ ನಾವು ಹೋಗ್ತೇನೆ ಅಂತ. ಅಂದರೆ 800 ವರ್ಷ ಇತಿಹಾಸ ಇದ್ದದ್ದು ದೇವಸ್ಥಾನ. ಸಾಕಷ್ಟು ಜನ ಬರ್ತಾರೆ, ಇಲ್ಲಿ ಆಕ್ಸಿಡೆಂಟ್ ಆಗಿರ್ತಾವೆ, ಏನಾಗಿರ್ತಾವೆ, ಹೋಗಿರ್ತಾರೆ.
ಅದರದ್ದು ಗೈರ್ಫೈ ತೊಗೊಂಡು ಒಂದು ಎಷ್ಟೋ ಸ್ಪಾಟು 12, 13 ಹಡ್ಲಿಕ್ಕೆ ಹೇಳೋದು, ದಿನ ಲಕ್ಷ ಗಟ್ಟಲಿಕ್ಕೆ ಖರ್ಚು ಮಾಡೋದು. ಯಾರಪ್ಪನ ಮನೆ ರೊಕ್ಕ ಇವು? ನಾವು ನೀವೆಲ್ಲ ಕೊಟ್ಟು ಟ್ಯಾಕ್ಸ್ ಧನ ಸರ್ಕಾರದನ್ನು ಸಂಭಾಳಿಸಿ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಬೇಕು. ಅದನ್ನ ಬಿಟ್ಟು ಯಾರೋ ಒಬ್ರು ಆರೋಪ ಮಾಡ್ತಾರೆ, ಅದನ್ನ ಹಟ್ಕೊಂತ ಕೂತ್ರೆ 18 ಫೂಟದ ಕೆಳಗೆ ಯಾರು ಹೆಣ ಹೋಗಿತಾರೆ. ನಾವು ನೀರು ನೋಡಿದ್ರೆ ನೀರು 10 ವರ್ಷದಲ್ಲಿ ಹಡ್ಡ್ಯಾರ, ನೀರು ಹತ್ಯಾವಲ್ಲ ಆ್ಯಕ್ಚುಲಿ, ಅದಕ್ಕೆ ಮತ್ತೆ ಮೋಟ್ರ್ ಕುಣಿಸ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಸಲುವಾಗಿ ಹಿಂಗೆ ನಾವು ಸರ್ಕಾರದವ್ರು ಕೆಲಸ ಮಾಡಿದರೆ, ಸರ್ಕಾರ ಬಗ್ಗೆ ನನಗೆ ರಾಜಕೀಯ ಏನು ಮಾತಾಡೋದಿಲ್ಲ. ನನಗೆ ದುಃಖ ಇಷ್ಟ ಅನ್ಸುತ್ತೆ, ಯಾರೋ ಒಬ್ಬ ಏನು ಆರೋಪ ಮಾಡಿದಾರೆ ಅಂದ್ರೆ ನೀರು ಹತ್ತೊಂದು ಹಡ್ಕೊಂತ ಹೋದ್ರೆ ಎಲ್ಲೆಲ್ಲಿ ಏನೇನು ಹಟ್ಟಲ್ಲ. ನಾಳೆ ಮತ್ತೊಬ್ಬ ಬರ್ತಾರೆ, ಮತ್ತೊಂದು ಕಡೆ ಹೇಳ್ತಾನೆ. ಸಾಕಷ್ಟು ದೇವಸ್ಥಾನ ಅದಾವ, ಎಲ್ಲೇ ನಡ್ಕೊಂತ ಹೋಗೋದು ನೀವು. ಅದಕ್ಕೆ ಅದ್ರ ವಿರುದ್ಧ ಏನದ ನಮ್ಮದು, ನಾವು ಒಂದು ಭಾರತೀಯ ನಾಗರಿಕರು, ಧಾರ್ಮಿಕ ಜನ, ಅದಕ್ಕೆ ಒಂದು ನಾವು ಪ್ರತಿಭಟನೆ ಮಾಡಲೇಬೇಕು. ಇದನ್ನ ಎಲ್ಲರೂ ಒಂದು ನಿಂದ್ರಾಗುತ್ತೆ ನಮ್ಮ ಕಡೆ. ಅನ್ಯಾಯದಲ್ಲಿ ನಾವು ಏನು ಬೇಕಾದ್ ಮಾಡಲ್ಲ. ಸರ್ಕಾರಕ್ಕೆ ನೀವು ಅವ್ರನ್ನ ಪನಿಷ್ಮೆಂಟ್ ಕೊಡ್ರಿ, ಏನೂ ಆಗಲಿ. ಕೋರ್ಟ್ ಒಂದು ಆರ್ಡರ್ ಕೊಟ್ಟ ನಂತರ ಮತ್ತೆ ಹಾಕಿದಿಲ್ಲ. ಅದಕ್ಕೆ ಇದೊಂದು ಭಾಳ ದುರ್ದೈವ ಸಂಗತಿ ಇದೆ. ನಾವು ಸುಮ್ಮನೆ ಕೊಂಡೋದಂದ್ರೆ ಅನ್ಯಾಯದ ಶಾಮೀಲ್ ಆದಂಗೆ ಆಗ್ತೈತಿ. ಅದಕ್ಕೊಂದು ಪ್ರತಿಭಟನೆ ಬೇಕೇ ಬೇಕು. ನಮ್ಮಕ್ಕಿಂತಲೂ ಇದೇನು ನಮ್ಮ ತಂದೆಯವರು ಅಥವಾ ತಾಯಿಯರು ಎಲ್ಲರೂ ಕೂಡ್ಯಾರ, ಇದಕ್ಕೆ ಭಾಳ ಮಹತ್ವ ಇದೆ. ಇವ್ರದ್ದು ಅನಿಸಿಕೆ, ಅವ್ರ ಒಳಗಿಂದ ಏನು ಅವ್ರ ಬಗ್ಗೆ ಅನಿಸ್ತದೆ, ದೈವತ್ವ. ಯಾಕಂದ್ರೆ ದೈವತ್ವದಿಂದ ದೇವರಾಗೋದು. ಅದಕ್ಕೆ ಅವರಲ್ಲಿ ಏನು ದೈವತ್ವದ ತಾವೆಲ್ಲ ಕಂಡೇರಿ ಅದಕ್ಕೆ ಪ್ರತಿಭಟನೆ ಮಾಡಬೇಕು. ಇದು ಇಲ್ಲೇ ನಿಂದಿರಿದ್ರೆ 100% ನಾವೆಲ್ಲರೂ ಇದಕ್ಕಿಂತ 10 ಪಟ್ಟು ಜನ ಧರ್ಮಸ್ಥಳಕ್ಕೆ ಹೋಗ್ಬೇಕಾಗ್ತದೆ. ಇಷ್ಟ ಸರ್ಕಾರಕ್ಕೆ ನಮಗೊಂದು ಮನವಿ ಕೊಡಬೇಕಾಗಿದೆ. ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಬೇಕಾದ್ರೆ ದೇವರ ಮ್ಯಾಗಿನ ಕೆಳಗೆ ಬರಬೇಕು. ಯಾಕಂದ್ರೆ 800 ವರ್ಷಗಳ ಇತಿಹಾಸ ಇದ್ದ ದೇವಸ್ಥಾನ. ಈ ದೇವಸ್ಥಾನದ ಮಹತ್ವ ಅಂದರೆ ಇದು ಹಿಂದೂ ದೇವಸ್ಥಾನ. ಇಲ್ಲಿ ಯಾವುದೇ ಥರದ ಜಾತಿ ಭೇದ ಪಂಗಡ ಏನೂ ಇಲ್ಲ. ತಾವೆಲ್ಲ ಕಂಡಿರ್ಬೋದು ಅಥವಾ ತಮಗೆ ಅನುಭವ ಇರ್ಬೋದು. ಎಲ್ಲ ಧರ್ಮದವರು ಬರ್ತಾರೆ. ಆಮೇಲೆ ಎಲ್ಲ ಹಿಂದೂಗಳು ಅಷ್ಟೇ ಅಲ್ಲ, ಇತರ ಧರ್ಮದವರು ಬರ್ತಾರೆ. ಸ್ಪೆಸಿಫಿಕಲಿ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ. ಅವ್ರದ್ದೊಂದು ಶ್ರದ್ಧೆ ಇರ್ತದೆ. ಅಲ್ಲಿ ಹೋಗಿ ಇಷ್ಟು ಪವಿತ್ರವಾದ ಸ್ಥಾನ, 800 ವರ್ಷಗಳ ಇತಿಹಾಸದ ಸ್ಥಾನ. ಆ ದೊಡ್ಡ ಇಂಥ ಇತಿಹಾಸದ ಸ್ಥಾನಕ್ಕೆ ಈಗ ಸದ್ಯ ಇದ್ದ ಧರ್ಮಗುರು ಅಂದ್ರೆ ವೀರೇಂದ್ರ ಹೆಗ್ಗಡೆ ಅವರು. ಅವ್ರದ್ದು ಇತಿಹಾಸ ನಮಗೆಲ್ಲ ಗೊತ್ತಿದ್ದದ. ಒಂದು ಸಣ್ಣ ಚುಕ್ಕೆ ಸಹಿತ ಬ್ಲ್ಯಾಕ್ ಸ್ಪಾಟ್ ಅವ್ರ ವಿರುದ್ಧ ಹುಡುಕಾಡ್ತಿದ್ರೆ ಭಾಳ ಕಷ್ಟ ಐತಿ. ಇದೇನೋ ಒಂದು ನಮ್ಮಲ್ಲಿ ಈಗ ನಾವು ನೋಡೋದಂದ್ರೆ ಕೆಲವೊಂದು ಒಂದು ರಾಜಕೀಯ ಕ್ಷೇತ್ರ, ಒಂದು ಧಾರ್ಮಿಕ ಕ್ಷೇತ್ರ, ಒಂದು ಸೋಷಿಯಲ್ ಕ್ಷೇತ್ರ. ಸಾಮಾಜಿಕ ಕ್ಷೇತ್ರದಾಗ ವೀರೇಂದ್ರ ಹೆಗ್ಗಡೆ ಅವರು ಏನು ಮಾಡ್ತಾ ಇದ್ದಾರೆ? ಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ಇವತ್ತು ಧರ್ಮಸ್ಥಳದ ವಿರುದ್ಧ ಕೆಲವೊಂದು ಕಿಡಿಗೇಡಿಗಳು ಏನು ಒಂದು ಕಳಂಕವನ್ನು ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಕೆಲಸಕ್ಕೆ ವಿರೋಧಿಯಾಗಿ ಜನಾಕ್ರೋಶ ಇವತ್ತು ಒಂದು ಮೌನ ರೂಪದ ಯಾತ್ರೆಯನ್ನ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇದು ನೋಡಬೇಕಾಗಿತ್ತಂದ್ರ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಧರ್ಮದ ಯುದ್ಧ. ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸಬೇಕಾದ್ರೆ ನಾವೆಲ್ಲರೂ ಎಚ್ಚೆತ್ತುಕೊಂಡು ಈ ಯುದ್ಧದಲ್ಲಿ ಸಹಭಾಗಿ ಆಗಬೇಕಾಗಿದೆ. ಯಾಕಂದ್ರೆ ಪೂಜ್ಯರಾದಂತಹ ವೀರೇಂದ್ರ ಹೆಗ್ಗಡೆ ಅವರ ಕಾರ್ಯವನ್ನ ನೋಡಬೇಕಾಗಿತ್ತಂದ್ರೆ ಅವರು ಸಮಾಜದ ಯಾವುದೇ ಒಂದು ವರ್ಗ ಇರಲಿ, ಕಲೆ ಸಾಹಿತ್ಯ ಕ್ರೀಡೆ ಶೈಕ್ಷಣಿಕ ಯಾವುದೇ ಒಂದು ವರ್ಗ ಇರಲಿ, ಆ ಎಲ್ಲದಕ್ಕೂ ಸಹಿತ ಒಂದು ಒಳ್ಳೆ ರೀತಿಯಾದ ಸಹಾಯವನ್ನ ಮಾಡ್ತಾರೆ. ಅದಕ್ಕೆ ಈಗಾಗಲೇ ನೋಡಬೇಕಾಗಿತ್ತಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸಹಿತ ಅದಕ್ಕೆ ಒಂದು ನಿರ್ದೇಶವನ್ನ ನೀಡಿದೆ. ಅದೇ ರೀತಿಯಾಗಿ ನೋಡಬೇಕಾಗಿತ್ತಂದ್ರೆ ಇದಕ್ಕೆ SIT ಕಮಿಟಿಯನ್ನು ಸಹಿತ ನೇಮಿತ ಮಾಡಲಾಗಿದೆ. ಈ SIT ಕಮಿಟಿ ತಮ್ಮ ಕೆಲಸವನ್ನ ಮಾಡ್ತಾ ಇದೆ ಅತಿ ವ್ಯವಸ್ಥಿತವಾಗಿ. ಆದ್ರೆ ಯಾವುದೇ ಒಬ್ಬ ಮುಸುಕುದಾರಿ ವ್ಯಕ್ತಿ ಇಲ್ಲಿ ನಾವು ಹೆಣವನ್ನು ಹೊತ್ತಿದ್ದೇವೆ, ಅಲ್ಲಿ ಹೆಣವನ್ನು ಹೊತ್ತಿದ್ದೇವೆ ಅಂತೇಳಿ 10-15 ಕಡೆಗೆ ಅಗಿಲಿಕ್ಕೆ ಹೇಳ್ತಾ ಇದ್ದಾರೆ. ಇದು ತಪ್ಪದಾದಂತ ಕಲ್ಪನೆ. 10-15 ಕಡೆ ಆಗಿದ್ರು ಸಹಿತ ಅಲ್ಲಿ ಯಾವುದೇ ಅವಶೇಷಗಳು ದೊರೆತಿಲ್ಲ. ಅವ್ರು ಹೇಳಿದಂತ ಅವಶೇಷಗಳು ಅಲ್ಲಿ ದೊರೆತಿಲ್ಲ. ಅದಕ್ಕಾಗಿ ಇದು 100% ಸುಳ್ಳು. ಅದಕ್ಕಾಗಿ ಈ ಅಧರ್ಮದ ವಿರುದ್ಧ, ಅನ್ಯಾಯದ ವಿರುದ್ಧ ಯಾವಾಗ ತ್ರೇತಾಯುಗದಲ್ಲಿ ರಾಮಾಯಣ ಆಯ್ತು, ರಾಮ ಯಾವ ರೀತಿಯಾಗಿ ಯುದ್ಧವನ್ನ ಮಾಡಿದ್ರು, ದ್ವಾಪಾರ ಯುಗದಲ್ಲಿ ಯಾವ ರೀತಿಯಾಗಿ ಶ್ರೀಕೃಷ್ಣ ಮುಂದಾಗಿ ಯುದ್ಧವನ್ನ ಮಾಡಿದ್ರು, ಅದೇ ರೀತಿಯಾಗಿ ಈ ಕಲಿಯುಗದಲ್ಲಿ ನಾವು ನೀವುಗಳೆಲ್ಲ ಕೂಡಿಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕಾಗಿತ್ತಂದ್ರೆ, ನಮ್ಮ ಧರ್ಮವನ್ನು ಉಳಿಸಬೇಕಾಗಿತ್ತಂದ್ರೆ ಈ ಯುದ್ಧದಲ್ಲಿ ನಾವು ಸಹಭಾಗಿ ಆಗಬೇಕು. ನಾವೆಲ್ಲ ಈಗ ಮೊಟ್ಟ ಮೊದಲಾಗಿ ಮೌನಯುತವಾಗಿ ಯುದ್ಧವನ್ನ ಮಾಡ್ತಾ ಇದ್ದೇವೆ. ಶಾಂತಿಯುತ ಅಂತ ಯುದ್ಧಕ್ಕೆ ಸರ್ಕಾರವು ಸ್ಪಂದಿಸಿ ಇದಕ್ಕೆ ತನಿಖೆಯನ್ನ ತಕ್ಷಣವಾಗಿ ಇದರ ಒಂದು ಯೋಗ್ಯ ನಿರ್ಣಯವನ್ನು ಕೈಕೊಂಡು ಇಂಥ ಕಳಕವನ್ನು ತರಿಸುವಂತ ಒಂದು ಮಾಧ್ಯಮಗಳಲ್ಲಿ ನಡೀತಾ ಇದೆ. ಅದನ್ನು ತಕ್ಷಣವಾಗಿ ನಿಲ್ಲಿಸಬೇಕು ಮತ್ತು ನಮ್ಮ ಧರ್ಮಸ್ಥಳವನ್ನು ಸಂರಕ್ಷಣೆ ಮಾಡಬೇಕು. ಒಂದು ವೇಳೆ ಸರ್ಕಾರ ಈ ರೀತಿಯಾಗಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಒಂದು ಯೋಗ್ಯ ಉತ್ತರವನ್ನು ನೀಡುವಂತ ಜನ ಈ ಎಲ್ಲ ನಮ್ಮ ತಾಯಂದಿರು ಮಾಡ್ತಾರೆ ಅನ್ನುವಂತ ಉದ್ದೇಶವನ್ನು ಹೇಳ್ತೀವಿ. ಕ್ಷೇತ್ರ ಧರ್ಮಸ್ಥಳದ ಶ್ರೀ ಸರ್ ವೀರೇಂದ್ರ ಹೆಗ್ಗಡೆ ಸರ್ ಇವರ ಅಭಿಮಾನಿಗಳ ವತಿಯಿಂದ ಚಿಕ್ಕೋಡಿ ಜಿಲ್ಲಾ ಶೈಕ್ಷಣಿಕ ವತಿಯಿಂದ ಇವತ್ತು ಅವ್ರ ಮೇಲೆ ಅನ್ಯಾಯವಿದೆ. ಆ ಹೋರಾಟಕ್ಕೋಸ್ಕರ ಮೂಕ್ ಮೋರ್ಚಾ ವತಿಯಿಂದ ಇಲ್ಲಿ ಬಂದಿರ್ತೀವಿ ಯಶ್ ಸಾಹೇಬ್ರ ಆಫೀಸ್ಗೆ. ಇವತ್ತು ನಮ್ಮ ಎಲ್ಲ ಇಡೀ ಕರ್ನಾಟಕ ಜಗತ್ತಿನಲ್ಲಿ ಒಂದು ಅನ್ಯಾಯ ವಿರುದ್ಧ ಅಹಿಂಸಾವಾದಿ ಧರ್ಮ ಸಮಾಜ ಯಾವ್ದಿರೋದು ಜೈನ್ ಧರ್ಮ ಸಮಾಜ. ಆ ಜೈನ್
ಧರ್ಮ ಸಮಾಜದ ಒಬ್ಬರು ಮುಂದಾಳತ್ವ ವಹಿಸಿದಂತ ದಾನಶೂರ ವ್ಯಕ್ತಿ ಯಾರಿದ್ರೆ ಅವ್ರು ವೀರೇಂದ್ರ ಹೆಗಡೆ ಸರ್. ಅವ್ರ ಮ್ಯಾಗ ಕೆಲವೊಂದು ಕಿಡಿಗಳು ಅನ್ಯಾಯ ಮಾಡಿರ್ತಾರೆ, ಅವ್ರ ಮೇಲೆ ಕೆಲವೊಂದು ಸುಳ್ಳು ಆರೋಪ ಮಾಡಿರ್ತಾರೆ. ಆ ಆರೋಪ ಸುಳ್ಳು ಇದ್ರೂ ಅವರು ಸರ್ಕಾರ ಅವ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ. ಅದಕ್ಕೋಸ್ಕರ ನಾವು ಸಮಸ್ತ ಚಿಕ್ಕೋಡಿ ಜಿಲ್ಲೆ ರೈತ ಸಂಘ, ಜೈ ಕಿಸಾನ್ ರೈತ ಸಂಘ, ಶ್ರೀಮಾನ್ ವೀರೇಂದ್ರ ಹೆಗಡೆ ಸರ್ ಇವ್ರ ಜೊತೆಗಿದ್ದೇವೆ ಮತ್ತು ಅವರ ಅಭಿಮಾನಿಗಳ ಜೊತೆಗೆ ನಾವು ಇದ್ದೇವೆ. ನಾನು ಈ ವಿಷಯದಲ್ಲಿ ಒಂದು ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸುತ್ತೇನೆ. ನಮ್ಮ ವೀರೇಂದ್ರ ಸರ್ ಹೆಗಡೆಯವರು ಇವರ ಅನ್ನದಾತರು, ದಾನಶೂರ ವ್ಯಕ್ತಿಗಳು. ಅವರು ಪ್ರತ್ಯೇಕ ಊರಾಗ ಹಳ್ಳಿಗಳಲ್ಲಿ ಕೆಲವೊಂದು ಸಮಾಜಗಿರಲಿ, ಗುಡಿಗಿರಲಿ ಅಥವಾ ಹಿಂದುಳಿದ ವರ್ಗಗಳಿಗೆ ದಾನಶೂರ ಉಪಯೋಗ ಲಕ್ಷಾಂತರ ಗಟ್ಟಲೆ ಅವರು ಯಾರಿಗೂ ಧನ ಸಹಾಯ ಮಾಡಿರ್ತಾರೆ. ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ವಿರುದ್ಧ ಒಬ್ಬ ಕಿಡಿಗೇಡಿ ಅವರು ಸುಳ್ಳು ಆರೋಪ ಮಾಡಿರ್ತಾರೆ. ಆ ಆರೋಪ ಜರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಆ ಆರೋಪ ಯಾರು ಮಾಡಿದಾರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಒಂದು ವೇಳೆ ಜರ ಕ್ರಮ ತಗೊಳಿಲ್ರ ನಾವು ಚಿಕ್ಕೋಡಿ ಜಿಲ್ಲಾ ವೀರೇಂದ್ರ ಸರ್ ಅಭಿಮಾನಿಗಳ ವತಿಯಿಂದ ಹಾಗೂ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ನಮ್ಮ ನ್ಯಾಯವಾದಿಗಳಂತ ಗುಂಡೆ ಸರ್ ಹಾಗೂ ಮುನ್ನೋಳಿ ವಕೀಲರ ಇವರ ಮುಂದಾಳತ್ವದಲ್ಲಿ ಈಗ ಶಾಂತಿಯುತವಾಗಿ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ. ಒಂದು ವೇಳೆ ಜರ ಇದ್ರ ನೀವು ಪರಿಶೀಲನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ತೀವ್ರ ಹೋರಾಟ ಮಾಡಬೇಕು ಅಂತ ಇಷ್ಟು ಹೇಳಿ ನಾನು ಇವತ್ತಿನ ದಿನ ಧರ್ಮಸ್ಥಳದ ಒಂದು ಕಪ್ಪ ಮಶೆ ಬಳಿತಕ್ಕಂತ ಜನರಿಗೆ ಒಂದು ಮೌನವಾದಂತ ಒಂದು ಪ್ರತಿಭಟನೆ. ಈಗ ಬರೀ ಒಂದು ಹಳ್ಳಿಗಳಲ್ಲಿ ಕೇಳಿ ನೀವು ಧರ್ಮಸ್ಥಳ ಅಂದ್ರೆ ಅದ್ರ ಬಗ್ಗೆ ಏನ್ ಗೌರವ ಇರುತ್ತೆ, ಏನೋ ಅವರ ಅಭಿಪ್ರಾಯನ ತಿಳಿಸ್ತಾರೆ. ಒಂದು ಬಡ ಕುಟುಂಬ ಸಹಿತ ಒಂದು ಧರ್ಮಸ್ಥಳ ಸಂಘದಿಂದ ತುಂಬಾ ಒಂದು ಮೇಲ್ ಬಂದಂತ ಜೀವನ ನಡೆಸ್ತಾ ಇದ್ದಾರೆ. ಒಂದು ಸಂಘದಿಂದ ಆಗಲಿ, ಒಂದು ಮಕ್ಕಳ ಎಜುಕೇಶನ್ಕ್ಕಾಗಲಿ, ಇನ್ನೂ ಒಂದು ತಂದೆ ತಾಯಿ ಇಲ್ಲದಂತ ಒಂದು ವಯಸ್ಸಾದಂತ ಸಾಕಷ್ಟು ಜಾರಿಗೆ ತಂದಿದ್ದಾರೆ ಜನರಿಗೆ. ಆದ್ರೆ ಇದೇನೋ ಒಂದು ಅವರಿಗೆ ಕಪ್ಪಮಶೆ ಬಡಿಲಿಕ್ಕೆ ನಿಂತಿದ್ದಾರೆ. ಅದು ನಾವು ಬಡಿಲಿಕ್ಕೆ ಬಿಡೋದಿಲ್ಲ. ನಾವು ಅವರ ಜೊತೆ ಇದ್ದೇವೆ ಅಂತ ಹೇಳಿ ನಾವು ಒಂದೆರಡು ಮಾತು ಮುಗಿಸ್ತೀವಿ.